ರಾಜ್ಯದ ಹಲವೆಡೆ ವ್ಯಾಪಕ ಮಳೆ 11 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರ ಮಳೆ ಬೆಳಗಾವಿಯ ಮಲಪ್ರಭಾ ನದಿ ನೀರಿನ ಹರಿವು ಹೆಚ್ಚಳ ಸ್ವಯಂ ಉದ್ಭವ ಮಾರುತಿ ದೇವರ ಮೂರ್ತಿ ಮುಳುಗಡೆ ಕೃಷ್ಣಾ ನದಿಗೆ ಹರಿದು ಬಂದ 60,000 ಕ್ಯೂಸೆಕ್ ನೀರು ಚಿಕ್ಕೋಡಿಯ ಕಲ್ಲೋಳ ಯಡೂರ ಸೇತುವೆ ಜಲಾವೃತ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತೆರಳುವ ಭಕ್ತರಿಗೆ ತೊಂದರೆ ಸಂಪೂರ್ಣವಾಗಿ ಬರಿದಾಗಿ ಡೆಡ್ ಸ್ಟೋರೇಜ್ ತಲುಪಿದ್ದ ಬ್ಯಾರೇಜ್ ಮಹಾರಾಷ್ಟ್ರದಲ್ಲಿ ಮಳೆಯಿಂದಾಗಿ ಬಾಗಲಕೋಟೆಯ ರಾಜಾಪುರ ಬ್ಯಾರೇಜ್ಗೆ ಮತ್ತೆ ಜೀವಕಳೆ ಕೃಷ್ಣೆಯ ಒಡಲು ತುಂಬುತ್ತಾ ಇರೋದ್ರಿಂದ ರೈತರ ನಿಟ್ಟುಸಿರು ಕಾಫಿ ನಾಡಿನಲ್ಲಿ ಭಾರೀ ಗಾಳಿ ಮಳೆ ಮೂಡಿಗೆರೆ ತಾಲೂಕಿನ ಅಂಗನವಾಡಿ ಹಾಗೆ ಪ್ರಾಥಮಿಕ ಶಾಲೆಗಳಿಗೆ ರಜೆ ಘೋಷಣೆ ರಸ್ತೆಗೆ ಬೃಹತ್ ಮರಗಳು ಬಿದ್ದು ಗ್ರಾಮಗಳ ಸಂಪರ್ಕ ಕಡಿತ ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವು ಆರಂಭ ರೈತರ ಮುಖದಲ್ಲಿ ಮಂದಹಾಸ ಕೃಷಿ ಚಟುವಟಿಕೆಗಳು ಬಿರುಸು ಮಳೆಗಾಗಿ ಪ್ರಾರ್ಥಿಸಿ ಗ್ರಾಮಸ್ಥರಿಂದ ಕತ್ತೆಗಳ ಮದುವೆ ಬೆಳಗಾವಿಯ ಮುನ್ಯಾಳದಲ್ಲಿ ವರುಣನಿಗೆ ಪ್ರಾರ್ಥನೆ ಸುಮಾರು 300 ಜನಕ್ಕೆ ಮದುವೆ ಊಟ ಬಾಗಲಕೋಟೆಯಲ್ಲೂ ಕೈಕೊಟ್ಟ ಮುಂಗಾರು ಇಳಕಲ್ನ ಕಿಲ್ಲಾಗಲ್ಲಿಯಲ್ಲಿ ಗುಜ್ಜಿ ಪೂಜೆಯ ಮೊರೆ ಬಾಬಾ ಮಳೆಯೇ ಸುರಿಯೇ ಮಳೆಯೇ ಅಂತ ಪ್ರಾರ್ಥನೆ ಇವತ್ತು ರಾಮಮಂದಿರ ಟ್ರಸ್ಟ್ನಿಂದ ಮಹತ್ವದ ಸಭೆ ಚಂಪತ್ರಾಯ್ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ ಸಾಧ್ಯತೆ ಆಡಳಿತದಲ್ಲಿ ಮಹತ್ವದ ಬದಲಾವಣೆ ನಿರ್ಣಯ ಸಾಧ್ಯತೆ ಹುಂಡಿ ಹಗರಣ ಬೆನ್ನಲ್ಲೇ ಮತ್ತೊಂದು ಗಂಭೀರ ಆರೋಪ ರಾಮ ಮಂದಿರದಲ್ಲಿಲ್ವಾ ಚಿನ್ನ ಲೇಪಿತ ರಾಮಚರಿತ ಮಾನಸ ದೇವಸ್ಥಾನದಿಂದ ಶಿಫ್ಟ್ ಮಾಡಿದ್ದಾಗಿ ನಿವೃತ್ತ ಐಎಎಸ್ ಅಧಿಕಾರಿಯ ಆರೋಪ ಎಸ್ಐಆರ್ ನೆಪದಲ್ಲಿ ಕಮಲ ದಳ ದೋಸ್ತಿಯಲ್ಲಿ ಮತ್ತೊಮ್ಮೆ ಒಗ್ಗಟ್ಟು ಬಿಜೆಪಿ ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಒಂದಾದ ಮೈತ್ರಿ ಪಡೆ ಒಟ್ಟಾಗಿಯೇ ತೆರಳಿ ಚುನಾವಣಾ ಆಯೋಗಕ್ಕೂ ದೂರು ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಎಸ್ಐಆರ್ನಲ್ಲಿ ಅಕ್ರಮಗಳನ್ನು ಮಾಡ್ತಿದ್ದಾರೆ ನಾವು ಪೆನ್ ಡ್ರೈವ್ ದಾಖಲೆ ಸಮೇತ ದೂರು ಕೊಟ್ಟಿದ್ದೀವಿ ಈ ಪ್ರಕ್ರಿಯೆ ನಿಲ್ಲಿಸಿ ಮರು ಎನ್ಯುಮರೇಷನ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಾಯ ಮೊದಲ ದಿನದಿಂದಾನೇ ಎಸ್ಐಆರ್ನಲ್ಲಿ ಅಕ್ರಮಕ್ಕೆ ಪ್ರೋತ್ಸಾಹ ಸರ್ಕಾರ ಅಕ್ರಮವಾಗಿ ಮಾಡುವುದು ಜಾಗೃತಿನ ಎಲ್ಲಿ ಜಾಗೃತಿ ಮೂಡಿಸ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ನಮ್ಮವರು ಕೆಲಸ ಮಾಡ್ತಿದ್ದಾರೆ ಈ ವಿಚಾರದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಲ್ಲ ನಾವು ಜಾಗೃತಿ ಮೂಡಿಸ್ತಾ ಇರೋದ್ರಿಂದ ಅವರು ಭಯ ಪಡ್ತಿದ್ದಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಬಿಜೆಪಿ ದೂರು ಕೊಡೋದು ಒಂದು ನಾಟಕ ಆಮೇಲೆ ಹೊರಗಿನ ಅಧಿಕಾರಿಗಳನ್ನ ತರೋದು ಇವರ ಪ್ಲಾನ್ ಇದೆಲ್ಲ ಒಂದು ಗೇಮ್ ಅಂತ ಹೇಳಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿ ರಾಜ್ಯ ರಾಜಕಾರಣದತ್ತ ಕೇಂದ್ರ ಸಚಿವ ಎಚ್.ಡಿ.ಕೆ ಚಿತ್ತ ಕಳೆದೊಂದು ತಿಂಗಳಿನಿಂದ ಇಲ್ಲೇ ಮೊಕ್ಕ ಸರ್ಕಾರದ ಪ್ರತಿ ಹೆಜ್ಜೆಯ ಮೇಲೂ ನಿಗಾ ರಾಜ್ಯ ಬಿಜೆಪಿಯಲ್ಲಿನ ಗೊಂದಲ ಕೋರ್ ಕಮಿಟಿಯಲ್ಲಿ ಚರ್ಚೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ರೆ ಉಚ್ಚಾಟನೆ ಫಿಕ್ಸ್ ಆಂತರಿಕ ಕಚ್ಚಾಟಕ್ಕೆ ಖಡಕ್ ಎಚ್ಚರಿಕೆ ಬೆಳಗಾವಿಯಲ್ಲಿ ಇವತ್ತು ಆರ್ಎಸ್ಎಸ್ ಬೈಠಕ್ ಕುಂದಾನಗರಿಗೆ ಮೋಹನ್ ಭಾಗವತ್ ಆಗಮನ ಕಾರ್ಯಕ್ರಮ ಪ್ರದೇಶದಲ್ಲಿ ಡ್ರೋನ್ ಹಾರಾಟ ನಿಷೇಧ ಫುಟ್ಪಾತ್ ಒತ್ತುವರಿ ತೆರವು ವಿರುದ್ಧ ಸಿಡಿದೆದ್ದ ಬೀದಿ ಬದಿ ವ್ಯಾಪಾರಿಗಳು ಬೆಂಗಳೂರು ಬಂದ್ಗೆ ಕರೆ ನಗರದಾದ್ಯಂತ ಅಂಗಡಿಗಳನ್ನು ಕ್ಲೋಸ್ ಮಾಡಿ ಹೋರಾಟಕ್ಕೆ ತೀರ್ಮಾನ ಟ್ರಾಫಿಕ್ ಫೈನ್ ಪಾವತಿಗೆ 50% ಡಿಸ್ಕೌಂಟ್ ಬರೋಬ್ಬರಿ 19 ಕೋಟಿ ರೂಪಾಯಿ ದಂಡದ ಹಣ ಪಾವತಿ 6,38,473 ಟ್ರಾಫಿಕ್ ಫೈನ್ ಪ್ರಕರಣ ಇತ್ಯರ್ಥ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.